ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಲರ್ನಿಂಗ್ ಸೆಂಟರ್ನಲ್ಲಿ. ವೀಕ್ಷಕರೇ, ಇವತ್ತು 1 ಆಗಸ್ಟ್ 2024 ಇದೆ. 7ನೇ ವೇತನ ಆಯೋಗ ಇಂದಿನಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಅನುಷ್ಠಾನ ಆಗಲಿದೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖ ವಿಚಾರಗಳನ್ನು, ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ದಯಮಾಡಿ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್. ಈ ಒಂದು ವಿಡಿಯೋದಲ್ಲಿ ನಿಮ್ಮ ವೇತನದ ಲೆಕ್ಕಾಚಾರದ ಪ್ರಕಾರ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ವೀಕ್ಷಕರೇ, 1/7/2022 ಪ್ರಕಾರ, ಓಕೆ, ಈಗ ಇವತ್ತು 2024 ನಡೀತಾ ಇದೆ. ಬಟ್ 2022ರಲ್ಲಿ ನಿಮಗೆ 17% ಇಂಟ್ರಿಮ್ ರಿಲೀಫ್ ಏನು ಕೊಟ್ಟಿದ್ದಾರೆ, ಅದರ ಪ್ರಕಾರ 1/7/2022 ಪ್ರಕಾರ ಒಬ್ಬ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಬಂದುಬಿಟ್ಟು 11,779 ಇದೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ 1/7/2022 ಪ್ರಕಾರ 31% ಫಿಟ್ಮೆಂಟನ್ನು ಆ್ಯಡ್ ಮಾಡೋಣ. ಸೊ 11,779 ರೂಪಾಯಿಗೆ 31% ಫಿಟ್ಮೆಂಟ್ ಅಂದರೆ 3,651 ರೂಪಾಯಿ ಆಗುತ್ತೆ. ಫಿಟ್ಮೆಂಟ್ 27.5% ಫಿಟ್ಮೆಂಟನ್ನು ಆ್ಯಡ್ ಮಾಡಿದರೆ 3,239. ಅದಾದಮೇಲೆ ಈಗ 1/8/2024 ಇವತ್ತಿನಿಂದ ಹಿಡಿದು ನಿಮ್ಮ DA ಏನಿದೆ, ತುಟ್ಟಿ ಭತ್ಯೆ 8.5% ತುಟ್ಟಿ ಭತ್ಯೆ ಇದೆ. ನಿಮ್ಮ ಆ ಒಂದು ಬೇಸಿಕ್ಗೆ 8.5% ಅಂತ ತೊಗೊಂಡ್ರೆ 1,586 ರೂಪಾಯಿ ಆಗುತ್ತೆ. ಟೋಟಲ್ ಗ್ರಾಸ್ ಸ್ಯಾಲ್ರಿ ಬಂದುಬಿಟ್ಟು 20,255 ರೂಪಾಯಿಗಳು. ಇದಕ್ಕೆ ಮತ್ತೆ HRA ಸೊ ಟೋಟಲ್ ಆಗಿ ಗ್ರಾಸ್ ಬಂದುಬಿಟ್ಟು 20,255 ರೂಪಾಯಿ. ಇದಕ್ಕೆ ಮೆಡಿಕಲ್ ಅಲವೆನ್ಸ್ HRA ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಮತ್ತೊಂದು ನೋಡೋಣ ನಾವು, 12,427 ರೂಪಾಯಿ ಒಂದು ಬೇಸಿಕ್ ಇದೆ 2022 ಪ್ರಕಾರ. ಇದಕ್ಕೆ 31% DA, 27.5% ಫಿಟ್ಮೆಂಟ್. ಈ ವರ್ಷದಿಂದ, ಈ ತಿಂಗಳಿಂದ ಇರುವ 8.5% ಹೊಸ DA 8.5% ಆ್ಯಡ್ ಮಾಡಿದರೆ ಟೋಟಲ್ ಆಗಿ 21,370 ರೂಪಾಯಿ. ಅದಾದ ಮೇಲೆ ಮತ್ತೊಂದು 29,442 ರೂಪಾಯಿ ಒಂದು ಬೇಸಿಕ್ ಇರುತ್ತೆ. ಇದಕ್ಕೆ 31% DA, 27.5% ಫಿಟ್ಮೆಂಟ್ ಮತ್ತು 8.5% ಹೊಸ DAಯನ್ನು ಆ್ಯಡ್ ಮಾಡಿದರೆ 50,631. ಈಗ ನಿಮ್ಮ ಹಳೆ DA ಏನಿದೆ 31% DA ನಿಮ್ಮ ಬೇಸಿಕ್ ಜೊತೆ ಮರ್ಜ್ ಆಗಿದೆ. ಓಕೆ, ಸೊ ಹಾಗಾಗಿ ಈಗ ಹೊಸ DA ಬಂದುಬಿಟ್ಟು 8.5% ಇದೆ. ವೀಕ್ಷಕರೇ, ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್. ಎಲ್ಲ ಮಾಹಿತಿಗೋಸ್ಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.